ಮೋದಿ ಅವರ ಜಾತಿ ಯಾವುದು? ಮೋದಿ ಒಬಿಸಿ ಅಲ್ಲ, ಮೋದಿ ಬೇರೆ ಜಾತಿಗೆ ಸಂಬಂಧಪಟ್ಟವರು, ಅಲ್ಲಿ ಹುಟ್ಟಿದವರು ಅಂತ ಇತ್ತೀಚೆಗೆ ರಾಹುಲ್ ಗಾಂಧಿ ಹೇಳಿದರು. ರಾಹುಲ್ ಗಾಂಧಿಯವರ ವಿರುದ್ಧ ಈಗ ನಾಲಿಗೆ ಹರಿಬಿಟ್ಟಿದ್ದಾರೆ ಈಶ್ವರಪ್ಪ. ಪ್ರಧಾನಿ ಮೋದಿ ಜಾತಿ ಕೆದಕಿದ್ದಕ್ಕೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ದೇಶದ ಜನರು ಪ್ರಧಾನಿ ಮೋದಿಯವರ ಜಾತಿ ನೋಡಿಲ್ಲ. ರಾಹುಲ್ ಗಾಂಧಿ ನೀವು ಯಾವ ಜಾತಿ ಅಂತ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಮಿಶ್ರ ತಳಿ ಇದನ್ನ ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ನಿನ್ನ ಜಾತಿ ಯಾವುದು ಅಂತ ದೇಶದ ಜನಕ್ಕೆ ಹೇಳಬೇಕು. ನಿಮ್ಮಜ್ಜಿ ಇಂದಿರಾ ಗಾಂಧಿ, ನಿಮ್ಮಜ್ಜ ಫಿರೋಜ್ ಖಾನ್, ಹಾಗಾದ್ರೆ ನಿಮ್ಮ ಜಾತಿ ಯಾವುದು ಅಂತ ರಾಹುಲ್ ಗಾಂಧಿ ಅವರೇ ದೇಶದ ಜನರ ಮುಂದೆ ಹೇಳಬೇಕು ಅಂತ ಹೇಳಿದ್ದಾರೆ. ರಾಹುಲ್ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ ಅವರನ್ನ ಪಕ್ಷದಿಂದ ಕಿತ್ತು ಬಿಸಾಕಿ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ರಾಹುಲ್ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಒಬಿಸಿ ಅಲ್ಲ, ಹುಟ್ಟುತ್ತಾ ಒಬಿಸಿ ಅಲ್ಲ. ಅವರು ಗುಜರಾತ್ನ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು, ಆದರೆ ಅದು ಸಾಮಾನ್ಯ ಸಮುದಾಯ ಆಗಿತ್ತು, ಒಬಿಸಿ ಆಗಿರಲಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ರಾಹುಲ್ ಗಾಂಧಿ ಅವರ ವಿರುದ್ಧ ಈಗ ಈಶ್ವರಪ್ಪ ನಾಲಿಗೆ ಹರಿಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಹಿಂದುಳಿದ ವರ್ಗದ ಜಾತಿ ಅಲ್ಲ ಅನ್ನಂತ ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಹಿಂದುಳಿದ ಜಾತಿ ಹೌದು ಅಲ್ಲ ಅನ್ನೋದಕ್ಕಿಂತನೂ ಇಡೀ ವಿಶ್ವದ ಜನರ ಮನಸ್ಸಿನಲ್ಲಿ, ಭಾರತದ 140 ಕೋಟಿ ಜನರ ಮನಸ್ಸಿನಲ್ಲಿ ಒಂದ್ ಕಡೆ ರಾಮ, ಇನ್ನೊಂದ್ ಕಡೆ ಮೋದಿಯನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕನಾಗಿ ಮಾಡಿದಂತ ನರೇಂದ್ರ ಮೋದಿ ಅವ್ರ ಬಗ್ಗೆ, ಅವ್ರ ಜಾತಿ ಬಗ್ಗೆ ಅಪಮಾನದ ಮಾತನ್ನ ರಾಹುಲ್ ಗಾಂಧಿ ಹೇಳಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಖಂಡನೆ ಮಾಡಿ ಪ್ರತಿಭಟನಾ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ನಾನು ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾರೆ, ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗ ಜಾತಿ ಅಲ್ಲ ಅಂತ ಅಂದಾಗ ರಾಹುಲ್ ಗಾಂಧಿ ಜಾತಿ ಯಾವುದು? ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ತಂದೆ ರಾಜೀವ್ ಗಾಂಧಿ. ಹಾಗಾದ್ರೆ ರಾಹುಲ್ ಗಾಂಧಿ ಯಾವ ಜಾತಿ? ರಾಹುಲ್ ಗಾಂಧಿ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಹುಲ್ ಗಾಂಧಿ ಅಜ್ಜಿ ಆದ್ರೆ ರಾಹುಲ್ ಗಾಂಧಿಯ ಅಜ್ಜ ಯಾರು? ಫಿರೋಜ್ ಖಾನ್. ಹಾಗಾಗಿ ಇವ್ರ ವಂಶ ಯಾವ ಜಾತಿ ಅನ್ನೋ ಪ್ರಶ್ನೆ ಬಂದಾಗ ಅನೇಕರು ಹೇಳಿದ್ರು ಇವ್ರ ವಂಶಕ್ಕೆ ಜಾತಿನೇ ಇಲ್ಲ, ಒಂದ್ ರೀತಿ ಬೆರಕೆ ಜಾತಿ ಅನ್ನಂತ ಕೆಲವರು ಹೇಳಿದ್ರು. ಇನ್ ಕೆಲವರು ಏನು ಹೇಳಿದ್ರಲ್ಲ, ಮಿಶ್ರ ತಳಿ ಅಂತ ಹೇಳಿದ್ರು. ನಾನಲ್ಲ, ನಿಮ್ಮ ಎದುರಿಗೆ ಸಾರ್ವಜನಿಕರು ಹೇಳಿದಂತ ಪದಗಳಿವೆ. ಅದಕ್ಕೋಸ್ಕರ ನಾನು ಈಗಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇನೆ, ರಾಹುಲ್ ಗಾಂಧಿಯ ಬಗ್ಗೆ ಬಹಳ ಪ್ರೀತಿಯಿಂದ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಅಂತ ಮಾತಾಡ್ತಾ ಅಂತ ಸಿದ್ದರಾಮಯ್ಯನವರು ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಖರ್ಗೆ ಅವ್ರಿಗೂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನು ಕೂರಿಸ್ಕೊಂಡು ನರೇಂದ್ರ ಮೋದಿ ಯಾವ ಜಾತಿ ಅನ್ನೋದು ಒಂದು ಪಾಠ ಮಾಡಬೇಕು ಅಂತ ಅವ್ರಿಗೆ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ಈ ಬಗ್ಗೆ ಮಾರುತಿ ಅವ್ರನ್ನ ಮಾತಾಡಿಸ್ತೀನಿ. ಮಾರುತಿ, ನಮ್ಮ ರಾಜ್ಯದಲ್ಲಿ ರಾಜಕಾರಣ ಅಂತ ಹೇಳಿದ್ರೆ ಸ್ವಸ್ಥ್ಯ ರಾಜಕಾರಣಕ್ಕೆ, ಜೊತೆಗೆ ಈ ನೈತಿಕ ರಾಜಕಾರಣಕ್ಕೆ ಕರ್ನಾಟಕ ಹೆಸರುವಾಸಿಯಾಗಿತ್ತು ಅಂತ ಅನೇಕ ನಾಯಕರು ಬಂದು ಹೋಗಿದ್ದಾರೆ. ನಾವು ಇದ್ರ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರ್ತೀವಿ. ಬಟ್ ಆದರೆ ಲೋಕಸಭೆ ಚುನಾವಣೆ ಆಗಲಿ, ವಿಧಾನಸಭೆ ಚುನಾವಣೆ ಆಗಲಿ, ಯಾವುದೋ ಚುನಾವಣೆ ಬಂತು ಅಂತ ಹೇಳಿದಾಗ ಈ ಹೊಲ್ಸು ನಾಲಿಗೆ ಏನು ಬೇಕಾದರೂ ಹೇಳ್ಬಿಡೋದು ಅಂತ, ಇಂಥ ಹೇಳಿಕೆಗಳು ಬೇಕಿತ್ತಾ? ಏನು ಹೇಳಿದೆ ಈಶ್ವರಪ್ಪನವರು? ವಾಸುದೇವ್, ಇಲ್ಲ, ನಮ್ಮ ರಾಜ್ಯದಲ್ಲಿ ಹಂಗೆ ಕಂಪೇರ್ ಮಾಡೋದಾದರೆ ಮೂರೂ ಪಕ್ಷದಲ್ಲೂ ಕೂಡ ಈ ರೀತಿಯಾಗಿ ಹೇಗೆ ಸಿಕ್ಕಿದ್ರೆ ಹಾಗೆ ಮಾತನಾಡುವಂಥ ಒಂದು ಸಂಸ್ಕೃತಿ ಭಾಳಷ್ಟು ಕಡಿಮೆ. ಕೆಲವೊಂದಷ್ಟು ನಾಯಕರುಗಳನ್ನು ಬಿಟ್ಟರೆ ಬೇರೆಯವರು ಯಾರೂ ಕೂಡ ಈ ರೀತಿಯಾಗಿ ಏಕವಚನ ಪದಪ್ರಯೋಗ ಆಗಿರ್ಬೋದು, ಇಲ್ಲವೇ ಅವರನ್ನು ವೈಯಕ್ತಿಕವಾಗಿ ನಿಂದಿಸುವಂತಹ ಒಂದು ಪದಗಳನ್ನು ಯಾರೂ ಮಾತನಾಡೋದಿಲ್ಲ. ಈಶ್ವರಪ್ಪ ಅವರು ಹೇಳಿರುವಂಥದ್ದನ್ನು ನಮ್ಮ ಬಾಯಲ್ಲಿ ನಾವು ಮತ್ತೆ ಪುನರುಚ್ಚಾರ ಮಾಡೋದು ಬೇಡ, ಅದು ಈಶ್ವರಪ್ಪ ಅವ್ರಿಗೆ ಮಾತ್ರ ಸೀಮಿತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ರಾಜಕಾರಣಿಗಳನ್ನು ಕಂಪೇರ್ ಮಾಡ್ಕೊಳ್ಳೋದೇ ಆದರೆ ಏನನ್ನು ಬೇಕಿದ್ರು ಹೇಗೆ ಬೇಕಿದ್ರು ಹೇಳಿ ಅದನ್ನು ಅರಗಿಸ್ಕೊಳ್ಳುವಂತಹ, ಅದನ್ನು ದಕ್ಕಿಸ್ಕೊಳ್ಳುವಂಥ ಒಂದು ಕೆಲಸ ಈಶ್ವರಪ್ಪ ಅವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ಪದೇ ಪದೇ ಇಂಥ ಒಂದು ಹೇಳಿಕೆಗಳು ಈಶ್ವರಪ್ಪ ಅವರ ಬಾಯಲ್ಲಿ ಬರ್ತಾ ಇರ್ತವೆ. ಪದೇ ಪದೇ ಅವರು ಇದಕ್ಕೆ ಸಾರ್ವಜನಿಕವಾಗಿ ಟೀಕೆಗೂ ಕೂಡ ಗುರಿ ಆಗ್ತಾ ಇರ್ತಾರೆ. ಅದಾದ ಬಳಿಕ ನನ್ನಿಂದ ತಪ್ಪಾಯಿತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಆದರೆ ಅವರು ಮಾಡಿದಂತಹ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಕೆಲಸ ಆಗೋದಿಲ್ಲ. ಈ ಹಿಂದೆ ಸೋನಿಯಾ ಗಾಂಧಿ ಅವರ ಬಗ್ಗೆನೂ ಕೂಡ ಇದೇ ರೀತಿಯಾಗಿ ಮಾತಾಡಿದರು. ಅದಕ್ಕೂ ಮೊದಲು ಗಾಂಧಿ ಪರಿವಾರದ ಬಗ್ಗೆನೂ ಕೂಡ ಇದೇ ರೀತಿಯಾಗಿ ಮಾತಾಡಿದರು. ಒಟ್ಟಾರೆ ಈಶ್ವರಪ್ಪ ಅವರ ಒಂದು ನಡೆ ನುಡಿಯನ್ನು ನೋಡಿದ್ದೆ ಆದರೆ
ಈಶ್ವರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಒಂದು ರೀತಿ ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಪದೇ ಪದೇ ಸುದ್ದಿ ಆಗುವ ಸಲುವಾಗಿ ಇಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹೇಳಿಕೆ ಕೊಡುವಂಥ ಒಂದು ಸಂದರ್ಭದಲ್ಲಿ ನಾನು ಕೊಡುವಂತಹ ಒಂದು ಹೇಳಿಕೆ ಇದು ಯಾವ ರೀತಿಯಾಗಿ ತಿರುವನ್ನು ಪಡ್ಕೊಳ್ಬೋದು, ಮುಂದೆ ಇದು ಪಕ್ಷಕ್ಕೆ ಯಾವ ರೀತಿಯಾದಂಥ ಒಂದು ಡ್ಯಾಮೇಜನ್ನು ತರಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡೋದೇ ಇಲ್ಲ. ಮೊನ್ನೆ DK ಸುರೇಶ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ರಾಜ್ಯದಲ್ಲಿರುವಂತಹ ಯಾವುದೇ ರಾಜಕೀಯ ನಾಯಕರನ್ನ ಆ ಪಕ್ಷಗಳು ನಿಯಂತ್ರಿಸಬಹುದು, ಆದರೆ ಈಶ್ವರಪ್ಪ ಅವರನ್ನ ಸ್ವತಃ BJP ಅಂತ ಪಕ್ಷವೇ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.